ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 18ನೇ ಎಪಿಸೋಡ್. ಭೀಮನ ಭಾರೀ ದೇಹ ನೀರಿನ ತಳ ಕಂಡು ನಾಗಲೋಕಕ್ಕೆ ಹೋಯಿತು. ನಾಗಲೋಕದ ಮಹಾಸರ್ಪಗಳು ಸ್ಥೂಲ ಶರೀರವೊಂದು ತಮ್ಮ ಮೇಲೆ ಬಿದ್ದಿತೆಂದು ಸಿಟ್ಟಿಗೆದ್ದು ಭೀಮನ ಶರೀರದ ನಾನಾ ಭಾಗಗಳನ್ನು ಕಚ್ಚಿದವು. ಅವನ ಶರೀರದಲ್ಲಿದ್ದುದು ಮಾನವ ನಿರ್ಮಿತ ವಿಷ, ಸ್ವಾಭಾವಿಕವಾದ ಸಾವನ್ನುಂಟು ಮಾಡಬಹುದಾದ ನಾಗರ ಹಾವುಗಳ ವಿಷ. ಭೀಮನ ಶರೀರದಲ್ಲಿ ಹರಡಿಕೊಂಡಿದ್ದ ವಿಷವನ್ನು ನಾಶಗೊಳಿಸಿತು. ಭೀಮನಿಗೆ ಎಚ್ಚರವಾಯಿತು. ಭೀಮ ಕಣ್ಣುಗಳನ್ನು ತೆರೆದು ಸುತ್ತ ನೋಡಿ ಒಮ್ಮೆ ತನ್ನ ಶರೀರವನ್ನು ಅಲುಗಾಡಿಸಿದನು. ಅವನ ಮೈಗೆ ಕಟ್ಟಿದ್ದ ಬಳ್ಳಿಗಳೆಲ್ಲ ಕಳಚಿದವು. ಭೀಮ ಕೆಲವು ಹಾವುಗಳನ್ನು ಹಿಡಿದು ಹೊಸಕಿ ಹಾಕಿಬಿಟ್ಟನು. ಕೆಲವು ಹಾವುಗಳು ಸತ್ತೇ ಹೋದವು. ಇನ್ನು ಕೆಲವು ನಾಗಲೋಕದ ರಾಜ ವಾಸುಕಿಯ ಬಳಿಗೋಡಿ ಬಂದವು. ನಾಗಲೋಕದಲ್ಲಿ ಏನು ನಡೆಯುತ್ತಿದೆ ಎಂದು ವಿವರಿಸಿ ಹೇಳಿದವು. ಇಷ್ಟೊಂದು ಶಕ್ತಿವಂತನಾದ ಆ ಅಪರಿಚಿತನು ಯಾರೆಂದು ನೋಡಲು ವಾಸುಕಿ ತಾನೇ ಭೀಮನಲ್ಲಿಗೆ ಬಂದನು. ಅವನ ಪರಿವಾರದಲ್ಲಿ ಆರ್ಯಕನೆಂಬುವನೊಬ್ಬನಿದ್ದನು. ಆರ್ಯಕನು ಕುಂತಿಯ ಸಂಬಂಧಿಕನಿದ್ದನು. ಅವನು ಭೀಮನನ್ನು ನೋಡಿದ ಕೂಡಲೇ ಮುಂದೆ ಹೋಗಿ ಅವನನ್ನು ಬಾಚಿ ತಬ್ಬಿಕೊಂಡನು. ಇದರಿಂದಾಗಿ ಭೀಮನು ವಾಸುಕಿಗೆ ಪ್ರಿಯನಾದನು. ವಾಸುಕಿ ಭೀಮನಿಗೆ ಹೊನ್ನು ಮತ್ತು ಆಭರಣಗಳನ್ನು ಕೊಡಲು ಇಚ್ಛಿಸಿದನು. ಆಗ ಆರ್ಯಕನು ವಾಸುಕಿಯ ಇಂಗಿತವನ್ನು ಅರಿತು, ಮಹಾರಾಜ, ಈ ಹುಡುಗನ ಮೇಲೆ ಹೊನ್ನು ಹಾಗೂ ಆಭರಣಗಳನ್ನು ಹೇರಬೇಡ. ಅವುಗಳಿಂದ ಅವನಿಗೇನೂ ಉಪಯೋಗವಿಲ್ಲ. ನಿನ್ನ ಬಳಿ ಅಮೃತ ತುಂಬಿದ ಪಾತ್ರೆಗಳಿವೆ. ಆ ಒಂದೊಂದು ಪಾತ್ರೆಯಲ್ಲಿನ ಅಮೃತವು ಅವನಿಗೆ 1000 ಆನೆಗಳ ಬಲವನ್ನು ನೀಡಬಲ್ಲದು. ಅವನಿಂದ ಎಷ್ಟು ಸಾಧ್ಯವೋ ಅಷ್ಟು ಪಾತ್ರೆಗಳಲ್ಲಿನ ಅಮೃತವನ್ನು ಹೀರಲು ಅವಕಾಶ ಮಾಡು ಎಂದು ವಾಸುಕಿ ನಸುನಗುತ್ತಾ ಸಮ್ಮತಿಸಿದನು. ಕೂಡಲೇ ಅಲ್ಲಿದ್ದ ಸರ್ಪಗಳು ಅಮೃತ ಪ್ರಾಶನಕ್ಕೆ ಉಕ್ತವಾದ ಸ್ವಸ್ತಿವಾಚನ ಮಾಡಿದವು. ಭೀಮ ಸ್ನಾನ ಮಾಡಿ ಪರಿಶುದ್ಧನಾಗಿ ಶುದ್ಧ ಮನಸ್ಸಿನಿಂದ ಕುಳಿತನು. ಅಮೃತ ತುಂಬಿದ ಪಾತ್ರೆಗಳನ್ನು ಅವನ ಮುಂದೆ ಇರಿಸಲಾಯಿತು. ಭೀಮ ಒಟ್ಟು 8 ಪಾತ್ರೆಗಳಲ್ಲಿದ್ದ ಅಮೃತವನ್ನು ಹೀರಿ ಮಲಗಿ ನಿದ್ರಿಸಿದನು. 7 ಹಗಲು ರಾತ್ರಿಗಳು ವಿಶ್ರಾಂತಿಯ ನಂತರ ಭೀಮನು ಎಚ್ಚೆತ್ತನು. ಅವನಲ್ಲಿ ಹೊಸ ಬಲವು ಬಂದಿತು. ಹಾವುಗಳು ಅವನಿಗೆ ಬಳಿಯಿದ್ದ ಸರೋವರದಲ್ಲಿ ಸ್ನಾನ ಮಾಡಿ ಮಾನವರ ಪ್ರಪಂಚಕ್ಕೆ ಹಿಂದಿರುಗಲು ಹೇಳಿದವು. ಭೀಮನು ಹಾಗೆಯೇ ಮಾಡಿದನು. ದೈವದಾಟ ಏನೆಂದು ಹೇಳೋಣ. ದುರ್ಯೋಧನ ಮಾಡಿಸಿದ್ದು ವಿಷಪ್ರಾಶನ. ಮೈಯಲ್ಲಿ ವಿಷ ತುಂಬಿಕೊಂಡಿರುವ ಹಾವುಗಳು ಮಾಡಿಸಿದ್ದು ಅಮೃತ. ಭಗವಂತನೊಲಿದರೆ ವಿಷ ಅಮೃತವಾಗಬಹುದು ಎನ್ನುವರಲ್ಲವೇ. ಜಲಕ್ರೀಡೆಯಾಡಿ ರಾಜಕುಮಾರರೆಲ್ಲರೂ ಅರಮನೆಗೆ ಹಿಂದಿರುಗಿದ್ದರು. ಆದರೆ ಭೀಮ ಮಾತ್ರ ಎಲ್ಲೂ ಕಾಣಿಸಿರಲಿಲ್ಲ. ದುರ್ಯೋಧನ ಹಿಗ್ಗಿ ಹೋದನು. ಭೀಮ ಎಷ್ಟು ವೇಳೆಯಾದರೂ ಹಿಂದಿರುಗಿ ಬರದಿದ್ದುದು ಗಮನಿಸಿ ತನ್ನ ಕಾರ್ಯ ಫಲಿಸಿತೆಂದು ಸಂತೋಷಪಟ್ಟನು. ಯುಧಿಷ್ಠಿರನು ಭೀಮನೇನಾದರೂ ಬೇಗನೆ ಹಿಂದಿರುಗಬೇಕೆಂದು ತಾಯಿಯ ಬಳಿಗೆ ಓಡಿ ಬಂದು ಭೀಮನೇನಾದರೂ ಹಿಂದಿರುಗಿದನೇ ಎಂದು ವಿಚಾರಿಸಿದನು. ಕುಂತಿ ಇಲ್ಲವಪ್ಪ ಎಂದು ಉತ್ತರಿಸಿದರು. ಯುಧಿಷ್ಠಿರ ಕಂಗಾಲಾಗಿ ಹೋದನು. ಅವನು ದುರ್ಯೋಧನನಿಗೆ ಭೀಮನ ವಿಷಯದಲ್ಲಿ ಮತ್ಸರವಿರುವುದು ತಿಳಿದಿತ್ತು. ಕುಂತಿಯು ಗಾಬರಿಗೊಂಡು ವಿದುರನಿಗೆ ಹೇಳಿ ಕಳುಹಿಸಿದರು. ವಿದುರ ಬಂದಾಗ ಕುಂತಿ ಅವನಲ್ಲಿ ಭೀಮ ಇನ್ನೂ ಬರದಿರುವ ಬಗ್ಗೆ ಹಾಗೂ ದುರ್ಯೋಧನನಿಗೆ ಕಂಡರಾಗದಿರುವ ಬಗ್ಗೆ ಹೇಳಿಕೊಂಡರು. ರಾಜಕುಮಾರಿ, ಭೀಮನಿಗೆ ಏನೂ ತೊಂದರೆ ಆಗಿರುವುದಿಲ್ಲ. ವೇದವ್ಯಾಸರು ನಿನ್ನ ಮಕ್ಕಳೆಲ್ಲರೂ ದೀರ್ಘಾಯುಷಿಗಳಾಗಿ ಬಾಳುವರೆಂದು ಹೇಳಿರುತ್ತಾರಲ್ಲವೇ. ಭೀಮ ಜೀವಂತವಾಗಿ ಬಂದೇ ಬರುತ್ತಾನೆ. ಚಿಂತಿಸುವ ಅಗತ್ಯವಿಲ್ಲ ಎಂದು ವಿದುರ ಸಮಾಧಾನ ಹೇಳಿದನು. ದಿನಗಳು ಕಳೆದವು. ಯುಧಿಷ್ಠಿರ ಭೀಮನು ಇನ್ನೂ ಬಾರದಿರುವುದನ್ನು ಕಂಡು ದುಃಖಿಸುತ್ತಿದ್ದನು. ದುರ್ಯೋಧನನಿಗೆ ಸಂತೋಷ ಹೇಳತೀರದು. ಭೀಮ ಬರದೇ ಹೋದನೆಂದರೆ ಉಳಿದ ಪಾಂಡವರು ಅವನ ಕೊರಗಿನಲ್ಲಿದ್ದು ಬಿಡುವರು. ಇನ್ನು ನಾನೇ ಚಕ್ರಾಧಿಪತಿ ಎಂದು ಮನಸ್ಸಿನಲ್ಲಿ ಹಿಗ್ಗುತ್ತಿದ್ದನು. 8ನೆಯ ದಿನ ಪ್ರಾಪ್ತವಾಗಿ ಭೀಮ ಅರಮನೆಗೆ ಆತುರದಲ್ಲಿ ಬಂದು ತಾಯಿ ಮತ್ತು ಅಣ್ಣ ತಮ್ಮಂದಿರನ್ನು ಕಂಡನು. ಕುಂತಿ ಮಗನನ್ನು ಬಾಚಿ ತಬ್ಬಿದಳು. ಭೀಮ ಅಣ್ಣ ಯುಧಿಷ್ಠಿರನನ್ನು ತಬ್ಬಿಕೊಂಡರು. ಅರ್ಜುನ, ನಕುಲ, ಸಹದೇವರು ಅಣ್ಣನಿಗೆ ನಮಸ್ಕಾರ ಮಾಡಿದರು. ಅವರೆಲ್ಲರ ಹರ್ಷ ಹೇಳತೀರದು. ಭೀಮ ತಾಯಿ ಮತ್ತು ಸಹೋದರರಿಗೆ ಹೇಗೆ ದುರ್ಯೋಧನ ತನಗೆ ವಿಷ ಉಣಿಸಿದ, ಆದರೆ ಅದೇ ತನಗೆ ದೈವಾನುಗ್ರಹವಾಗಿ 8000 ಆನೆಗಳ ಬಲ ಪಡೆಯಲು ಸಾಧ್ಯವಾಯಿತು ಎಂಬುದನ್ನು ಹೇಳಿದನು. ಯುಧಿಷ್ಠಿರ ಭೀಮನಿಗೆ ತಮ್ಮ
ಈ ವಿಷಯ ನಿನ್ನಲ್ಲಿಯೇ ಇರಲಿ, ಯಾರಿಗೂ ಹೇಳಿಕೊಳ್ಳಲು ಹೋಗಬೇಡ, ಅಪಾಯ ಕಾದಿದೆ, ನಾವು ಪರಸ್ಪರ ಒಬ್ಬರನ್ನೊಬ್ಬರು ರಕ್ಷಿಸಿಕೊಳ್ಳಬೇಕಷ್ಟೇ ಎಂದು ಹೇಳಿದನು. ದುರ್ಯೋಧನನು ಭೀಮನ ಸಾರಥಿಯನ್ನು ಕೊಂದನು, ಆದರೆ ಪಾಂಡವರು ಆ ಬಗ್ಗೆ ಏನೆಂದೂ ಮಾತನಾಡಲಿಲ್ಲ. ದುರ್ಯೋಧನನಿಗೋ ಭೀಮಸೇನ ಹಿಂದಿರುಗಿ ಬಂದಿದ್ದು ಚಿತ್ರಹಿಂಸೆಯಾಯಿತು. ಅವನಿಗೆ ದುಃಖ ತಡೆದುಕೊಳ್ಳಲಾಗಲಿಲ್ಲ. ಕೆಲವು ದಿನಗಳ ನಂತರ ಆಹಾರದಲ್ಲಿ ಕಾಲಕೂಟ ವಿಷವನ್ನು ಬೆರೆಸಿ ಭೀಮನಿಗೆ ಕೊಡಲು ಏರ್ಪಾಟು ಮಾಡಿದನು. ಆದರೆ ಇದು ಯುಯುತ್ಸುವಿನಿಂದ ಪಾಂಡವರಿಗೆ ಹೇಗೋ ತಿಳಿಯಿತು. ಆದರೂ ಭೀಮ ಆ ವಿಷಾಹಾರವನ್ನು ತಿಂದು ಜೀರ್ಣಿಸಿಕೊಂಡನು. ತೀಕ್ಷ್ಣವಾದ ಕಾಲಕೂಟ ವಿಷ ಭೀಮನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ದುಷ್ಕರ್ಯಗಳು ತಿಳಿದು ಬೇಗನೆ ಪಾಂಡವರು ಮತ್ತು ಕೌರವರಿಗೆ ಸೂಕ್ತ ಶಿಕ್ಷಣ ಕೊಡಲು ಏರ್ಪಾಟು ಮಾಡಿದನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.